स्वागत है आपका एम के न्यूज चैनल में। मैं आपके साथ मोहम्मद यासीन नईकुड़ी। ಪತ್ರಕರ್ತರಿಗೂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕವಾದ ಶುಭಾಶಯಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವ ಎಲ್ಲ ಮುಖಂಡರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ। ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರಾಗಿರುವಂತ ಹಮೀದ್ ಮುಶ್ರಿಫ್ ಅವರು ಉಪಸ್ಥಿತರಿದ್ದಾರೆ। ಅದೇ ರೀತಿಯಾಗಿ ಕೆಪಿಸಿಸಿ ಕಾರ್ಯದರ್ಶಿಯಾದಂತ ಮೊಹಮ್ಮದ್ ರಫೀಕ್ ಟಪಾಲ್ ಅವರು ಉಪಸ್ಥಿತರಿದ್ದಾರೆ। ಅದೇ ರೀತಿಯಾಗಿ ಇನ್ನೊಬ್ಬರು ಮುಖಂಡರಾಗಿರುವಂತ ಎಂಶಿ ಮುಲ್ಲಾ ಅವರು ಕೂಡ ಸರ್ಗಳು ಉಪಸ್ಥಿತರಿದ್ದಾರೆ। ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಮುಖಂಡರಾಗಿರುವಂತ ಅಬ್ದುಲ್ ರಜಾಕ್ ಬರ್ತಿ ಸರ್ ಕೂಡ ಉಪಸ್ಥಿತರಿದ್ದಾರೆ। ಅದೇ ರೀತಿಯಾಗಿ ಕಾಂಗ್ರೆಸ್ ಮೈನಾರಿಟಿ ಜಿಲ್ಲಾಧ್ಯಕ್ಷರಾಗಿರುವಂತ ಶಕೀಲ್ ಬಾಗ್ಮಾರಿ ಉಪಸ್ಥಿತರಿದ್ದಾರೆ। ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಮುಖಂಡರಾದಂತ ಶಕೀಲ್ ಬೆಳೆದವರು ಉಪಸ್ಥಿತರಿದ್ದಾರೆ। ಇನ್ನೊಬ್ಬರು ನಮ್ಮ ಹಮೀದ್ ಮಂಗೋಳಿ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ। ಈ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡುತ್ತಾರೆ। ಹಮೀದ್ ಮುಷೀಫ್ ಅವರು ಶುರು ಮಾಡ್ತಾರೆ। ಎಂಶಿ ಮುಲ್ಲಾ ಸಾಹೇಬರು ಎಂಶಿ ಮುಲ್ಲಾ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಂತ ಅವರಲ್ಲಿ ಕೇಳಬಹುದು। ಪ್ರಥಮವಾಗಿ ಎಲ್ಲ ವಿಜಯಪುರದ ಪತ್ರಿಕಾ ಬಂಧುಗಳಿಗೆ, ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳ ಪ್ರತಿನಿಧಿಗಳಿಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ, ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ರಾಜ್ಯದಲ್ಲಿ ಎರಡು ಕಡೆ ವಿಧಾನಸಭೆಯ ಉಪಚುನಾವಣೆ ಬಂದಿದೆ। ಒಂದು ದಾವಣಗೆರೆ, ಒಂದು ಬಾಗಲಕೋಟೆ। ಅದಕ್ಕಾಗಿ ಇವು ಎರಡು ಮತಕ್ಷೇತ್ರದ ಉಪಚುನಾವಣೆ ಇರೋದ್ರಿಂದ ಒಂದು ವಿಶೇಷವಾಗಿ ಒಂದು ದಾವಣಗೆರೆಯ ಏನು ಉಪಚುನಾವಣೆ ಇದೆ ಅಲ್ಲಿ ನಮ್ಮ ಹಿರಿಯ ನಾಯಕರಾದ ಮಾಜಿ ಸಚಿವರಾದ ದಿವಂಗತ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿದ್ರಿಂದ ಅದು ಒಂದು ಉಪಚುನಾವಣೆ ಬಂದಿದೆ। ಅದ್ರ ಜೊತೆಗೆ ಬಾಗಲಕೋಟೆಯ ಮಿತಿಯವರು ನಿಧನ ಆಗಿದೆ, ಅದು ಕೂಡ ಉಪಚುನಾವಣೆ ಬಂದಿದೆ। ಅದಕ್ಕಾಗಿ ನಮ್ಮ ಒಂದು ವಿಜಯಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಎಲ್ಲ ಪಕ್ಷದ ಮುಖಂಡರ ಒಂದು ಮನವಿ ಏನಿದೆ ಅಂದ್ರೆ, ನಮ್ಮ ಪಕ್ಷದ ಎಲ್ಲ ರಾಜ್ಯದ ಒಂದು ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ವಿನಂತಿ ನಾವು ಮಾಡ್ತಾ ಇದ್ದೇವೆ ಇವತ್ತು। ಏಕೆಂದ್ರೆ ದಾವಣಗೆರೆಯಲ್ಲಿ 80,000 ಮತದಾರರು ಅಲ್ಪಸಂಖ್ಯಾತರು ಇರೋದ್ರಿಂದ ಮತ್ತು ದಿವಂಗತ ನಮ್ಮ ಮಾಜಿ ಮಂತ್ರಿಗಳು, ನಮ್ಮ ಹಿರಿಯ ನಾಯಕರಾದಂತಹ ಶಿವಶಂಕರಪ್ಪ ಅವರು, ಅವರ ಒಂದು ಕನಸು ಕೂಡ ಇತ್ತು ಮೊದಲು। ಅವರ ಒಂದು ಒಂದು ವಚನ ಕೂಡ ನಮ್ಮ ಹೋದ ಎಲೆಕ್ಷನ್ ಚುನಾವಣೆಯಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾವು ದಾವಣಗೆರೆಯ ನಂದೇ ಒಂದು ಕ್ಷೇತ್ರ ನಾನು ಬಿಟ್ಟುಕೊಟ್ಟು ನಾನು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪ ಅವ್ರು ಹೇಳಿದ್ರು। ಅದರ ಪ್ರಯುಕ್ತವಾಗಿ ಇವತ್ತು ನಾವು ಕೂಡ ನಮ್ಮ ಪಕ್ಷದ ನಾಯಕರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಸಚಿವರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇವೆ। ಅವರು ಮುಂದೆ ನಿಂತು ಏನದ ಇವತ್ತು ದಾವಣಗೆರೆಯ ವಿಧಾನಸಭೆ ಮತಕ್ಷೇತ್ರ ಇವತ್ತು ಉಪಚುನಾವಣೆ ಇದೆ, ಅಲ್ಲಿ ಏನದ ಒಂದು ಅಲ್ಪಸಂಖ್ಯಾತರಲ್ಲಿ, ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲಿ ಆಯ್ಕೆ ಬರುವಂತ ಸಮರ್ಥ ಅಲ್ಪಸಂಖ್ಯಾತ ನಾಯಕರು ಇರೋದ್ರಿಂದ ಅಲ್ಲಿ ಅವರು ಮಾನ್ಯ ಮಲ್ಲಿಕಾರ್ಜುನ ಅವರಲ್ಲಿ ಒಂದು ವಿನಂತಿ ಏನಂದ್ರೆ, ನಾವು ಒಂದು ಸಮರ್ಥ ಅಭ್ಯರ್ಥಿಯಲ್ಲಿ ಬಹಳಷ್ಟು ಇರೋದ್ರಿಂದ ಅವರಿಗೆ ಏನದ ಒಂದು ಅಲ್ಪಸಂಖ್ಯಾತರಿಗೆ ಈ ಸಹ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೂಡ ನಾವು ಅಲ್ಪಸಂಖ್ಯಾತರ ಮುಖಂಡರು ಇವತ್ತು ವಿನಂತಿ ಮಾಡ್ತಾ ಇದ್ದೇವೆ। ಮತ್ತು ಇದು ಕೊಡೋದ್ರಿಂದ ಏನಾಗ್ತದಂದ್ರ, ಆ ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ ಶಾಂತಿ ಕೂಡ ಸಿಗ್ತದೆ ಇವತ್ತ। ಯಾಕಂದ್ರೆ ಅವರ ಒಂದು ಇಚ್ಛೆಯ ಪ್ರಕಾರ ತಾವು ನಡ್ಕೊಂಡ್ರೆ, ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ತಾವು ನಿಲ್ಲಿಸಿ ಒಂದು ಶಾಸಕ ಮಾಡಿದ್ರೆ, ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತದೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ। ಅದಕ್ಕಾಗಿ ಇವತ್ತು ಹೆಚ್ಚಿನ ಮತ ಅಲ್ಲಿ ಇರೋದ್ರಿಂದ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಮಾನ್ಯ ಸಚಿವರಾದ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಏನ್ ಮಾಡ್ತೀವಿ ಅಂದ್ರೆ, ಇಡೀ ದಾವಣಗೆರೆಯ ಜಿಲ್ಲೆಯಲ್ಲಿ ತಮಗೆ ಒಂದು ರಾಜಕೀಯ, ತಮ್ಮ ಕುಟುಂಬಕ್ಕೆ
ಒಂದು ರಾಜಕೀಯ ಜೀವನ ಕೊಟ್ಟಂತ ಅಲ್ಪಸಂಖ್ಯಾತರಲ್ಲಿ ವಿಧಾನ ಪರಿಷತ್ ಸಂದರ್ಭ ಬರಲಿ ಮತ್ತು ಲೋಕಸಭೆಯಲ್ಲಿ ಕೂಡ ಎಲ್ಲ 100ಕ್ಕೆ 100 ಮತ ಇವತ್ತು ಮುಸಲ್ಮಾನ ಸಮಾಜದವರು ಹಾಕಿ ತಮಗೆ ಒಂದು ರಾಜಕೀಯದಲ್ಲಿ ತಮಗೆ ಎಲ್ಲ ಸ್ಥಾನ ದೊರಕಿಸ್ಕೊಡುವಂತ ಆಯ್ಕೆ ಮಾಡಿ ಅವ್ರು ಕೊಡುವಂತ ದೊಡ್ಡ ಮಹತ್ವದ ಪಾತ್ರ ಇವತ್ತ ಮುಸಲ್ಮಾನ್ ಬಾಂಧವರು ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಮತ್ತು ಅದರ ಜೊತೆಗೆ ನಮ್ಮ ರಾಜ್ಯದ ಎಲ್ಲ ನಾಯಕರಲ್ಲಿ ಮತ್ತು ಕೇಂದ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಲ್ಲಿ ಮತ್ತೊಮ್ಮೆ ನಾವು ಅಲ್ಪಸಂಖ್ಯಾತರ ಮುಖಂಡರಿಂದ ಒಂದು ವಿನಂತಿ ಏನ್ ಮಾಡ್ತೇವೆ ಅಂದ್ರೆ ದಾವಣಗೆರೆ ವಿಧಾನಸಭೆ ಮತಕ್ಷೇತ್ರದ ಏನೊಂದು ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ಆಯ್ಕೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಲ್ಲಿ ವಿನಂತಿ. ಯಾವತ್ತು ಪತ್ರಕರ್ತ ಬಂದವರಿಗೆ ಯುಗಾದಿ ಹಬ್ಬದ ಶುಭಾಶಯ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಅದೇ ತರ ರಂಜಾನ್ ಹಬ್ಬದ ಈದ್ ಮುಬಾರಕ್ನು ಹೇಳುತ್ತಾ ಇವತ್ತಿನ ಪತ್ರಗೋಷ್ಠಿಯಲ್ಲಿ ನಿಮಗೆ ಗೊತ್ತಿದೆ, ವಿಷಯ ಆಲ್ರೆಡಿ ಪ್ರಸ್ತಾಪವಾಗಿದೆ. ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಲ್ಪಸಂಖ್ಯಾತರು ಒಂದು ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತಾರೆ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ ನಂತರ ಇಷ್ಟ ದಿವಸ ಆಳ್ವಿಕೆ ಮಾಡ್ಲಾಗ್ಲಿ, ಇಷ್ಟು ಸ್ಟೇಟ್ ರೂಲ್ ಮಾಡೋದಾಗ್ಲಿ, ಕೇಂದ್ರ ಇರ್ಲಿ, ಎಲ್ಲಿ ನೋಡಿದ್ರು ಅಲ್ಪಸಂಖ್ಯಾತರದ ತಮ್ಮದೇ ಆದ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಏನಿದೆಲ್ಲ ಕಾಂಗ್ರೆಸ್ ಪಕ್ಷಕ್ಕಿದೆ. ಈಗೇನಿದೆ, ಈಗ ವಿಷಯ ಏನಪ್ಪಾ ಪ್ರಸ್ತಾವ ಆಗಿದೆ ಅಂತಂದ್ರೆ 2 ಕಡೆ ನಮ್ಮ ಉಪಚುನಾವಣೆ ಅದಾವ. ಒಂದ್ ಕಡೆ ಅಂತೂ ನಮ್ಮ ಶಾಸಕರಾದ ಮಿಟಿಯವರ ನಿಧನದಿಂದ ತೆರವಾದ ಒಂದು ಬಾಗಲಕೋಟೆ ಇದೆ. ಇನ್ನೊಂದೇನಿದೆ, ನಮ್ಮ ದಾವಣಗೆರೆಯಲ್ಲಿ ನಮ್ಮ ಮುತ್ಸದ್ದಿ ರಾಜಕಾರಣಿ ನಮ್ಮೆಲ್ಲರ ನಾಯಕರು, ಯಾಕಂದ್ರೆ ಅಂತ ನಾಯಕರು ಹೆಚ್ಚು ಸಿಗಂಗಿಲ್ಲ. ಅಷ್ಟು ದೀರ್ಘಾಯುಷ್ಯ ಅವರು ಶಾಸಕರಾಗಿ ಅವರು ಆಡಳಿತ ನಡೆಸಿದವರು, ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು, ಒಂದು ತಮ್ಮದೇ ಆದ ಒಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಇದ್ದ ನಾಯಕರಾದ ನಮ್ಮ ಶಾಮನೂರ್ ಶಿವಶಂಕರಪ್ಪ ಅವ್ರ ನಿಧನ ಆದಂತ ಅಲ್ಲಿ ಒಂದು ದಾವಣಗೆರೆಯಲ್ಲಿ ಅದು ಇದು ವೇಕೆಂಟ್ ಆಗಿದೆ, ಖಾಲಿ ಆಗಿದೆ. ಅಲ್ಲಿನೂ ಈಗ ನಮ್ಮ ಉಪಚುನಾವಣೆ ಆಲ್ರೆಡಿ ಅನೌನ್ಸ್ ಆಗಿದೆ. ಸೋಮವಾರ ತನಕ ನಾವು ನಾಮಿನೇಷನ್ ಕೊಡ್ಬೇಕು. ಬಟ್ ಒಂದೇನ ಕೊಳ್ಳಿದೆಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಾವು 136 ಜನ ಇದ್ದೀವಿ, ಶಾಸಕರಿದ್ದು ಎಲ್ಲಾ ಇದಕ್ಕೂ ಒಂದು ಇರ್ಬೋದು ಕೊಂಡ್ರಿ. ಎಲ್ಲಾ ಏನಂತೀರಿ ನೀವು, ಸಮಾಜದಿಂದ ಸಾಕಷ್ಟು MLAಗಳು ಎಲ್ಲಾ ಧರ್ಮದಿಂದ ಅಲ್ಲಿ ಇದಾರ. ಆದ್ರೆ ಎಲ್ಲಿ ಒಂದು ಕೊರತೆ ಅದಂದ್ರೆ ಅಲ್ಪಸಂಖ್ಯಾತರ ಸಮಾಜದಿಂದ ಬಹಳ ಕಡಿಮೆ ಜನ ಇದ್ದಾರೆ. ಅದನ್ನು ಒಂದು ಭರ್ಪೂರ್ ಮಾಡ್ಕೋಬೇಕು, ಅದನ್ನು ಒಂದು ಸರಿಪಡಿಸ್ಕೋಬೇಕಾದ್ರೆ ಇದೊಂದು ಉಪಚುನಾವಣೆ ನಿಮಗೆ ಕೆಲ್ಸಕ್ಕೆ ಬರ್ತಾರೆ. ಆ ದೃಷ್ಟಿಯಿಂದ ಅಲ್ಪಸಂಖ್ಯಾತರ, ಯಾಕಂದ್ರೆ ಎಲ್ಲೋ ಸ್ವಲ್ಪ ನೊಂದಾರದು, ಅದು ಜನರ ಪ್ರತಿನಿಧಿಗಳು ಕಡಿಮೆ ಇರೋದ್ರಿಂದ ಇಷ್ಟು ದೊಡ್ಡ ಸಂಖ್ಯೆ. ಯಾಕಂದ್ರೆ ಸುಮಾರು 15% ನಮ್ಮ ಜನಸಂಖ್ಯೆ ಇದ್ದನು ಆ ಲೆಕ್ಕಕ್ಕೆ ನೋಡಿದ್ರೆ ನಾವು 30-35 ಜನ MLA ಇರ್ಬೇಕು. ಈಗ 8-9 ಆದ್ರೆ 10 ತನಕ ಎಲ್ಲಾ ಪಾರ್ಟಿಯಿಂದ ಕೂಡಿ 10 ಮಂದಿ ಆಗಂಗಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಎಲ್ಲೋ ನಮ್ಮ ಪಾರ್ಟಿಗೆ, ನಮ್ಮ ಪಕ್ಷಕ್ಕೆ ಒಂದು ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಿಸುವಲಾಕ ಒಂದು ಇದು ಬಂದಿದೆ, ಪ್ರಸಂಗ ಬಂದಿದೆ. ಇಂಥಲ್ಲಿ ಸಾಕಷ್ಟು ಜನ ಅಲ್ಲಿ ಇದ್ದಾರೆ. ಬರೀ ಅಲ್ಪಸಂಖ್ಯಾತರಲ್ಲಿ ಯಾರ್ಯಾರು ಒಬ್ಬರು ಸಾಕಷ್ಟು ಅಲ್ಲಿ ಇದ್ದಾರೆ. ಜಬ್ಬಾರ್ ಸಾಹೇಬ್ರ MLC ಇದ್ದಾರೆ, ಯಾರು ನಮ್ಮ ಕದೀರ್ ಇರ್ಬೋದು, ಇನ್ನು ಪೈಲ್ವಾನ್ ಅಂತಿದ್ದಾರೆ, ಯಾರ್ಯಾರು 3-4 ಜನ ಇದ್ದಾರೆ. ವಿಶೇಷವಾಗಿ ಜಬ್ಬಾರ್ ಸಾಹೇಬರು 3 ಸಲ MLC ಆಗಿ ನಮ್ಮ ಸೇವೆಯನ್ನು ಸರ್ಕಾರದಲ್ಲಿ ಆಗ್ಲಿ ಅಥವಾ ದಾವಣಗೆರೆ ಜನತೆಗೂ ನಾವು ಹೋಗಿ ಕೇಳಿದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರದ್ದು ತಮ್ಮದೇ ಆದ ಒಂದು ಪಾತ್ರ ಇದೆ. ಮತ್ತೊಂದು ಸರಳರ ಸಜ್ಜನಿಕೆಯ ರಾಜಕಾರಣಿ, ಮುತ್ಸದ್ದಿ ಸೀನಿಯರ್ ಲೀಡರ್, ಮೈನಾರಿಟಿ ಇದೆ. ಈಗಾಗಲೇ ಅವರು ಮೈನಾರಿಟಿ ಏನ್ KPCC ಘಟಕ ಅದಲ್ಲ ಅದರದ ಅಧ್ಯಕ್ಷರಾಗಿಯೂ ಸಾಕಷ್ಟು ವರ್ಷ. ಅದಕ್ಕೂ ಒಂದು ನ್ಯಾಯ ಘಟಕಕ್ಕೆ ಮೊದಲು ಯಾರು ಇದನ್ನೇ ಮಾಡ್ತಿದ್ದಿಲ್ಲ, ಹೆಚ್ಚು ಕೃತಿ ಆಗ್ತಿದ್ದಿಲ್ಲ. ಅದು ಈಗಿನ ದಿವಸಗಳಲ್ಲಿ ಅಲ್ಪಸಂಖ್ಯಾತರ ಘಟಕ ಅಂದ್ರೆ ಒಂದು KPC ದೊಡ್ಡ ಭಾಗ ಇದ್ದಾಗ, ಜವಾಬ್ದಾರಿಯುತ ಭಾಗ. ಅಂತ ಒಂದು ಸನ್ನಿವೇಶದಲ್ಲಿ ಪದೇ ಪದೇ ಹೈಕಮಾಂಡ್ ಇದೆ, ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ, DCM, ಇನ್ನುಳಿದ ಎಲ್ಲ ನಾಯಕರಿಗೆ ಕೇಳೋದಂದ್ರೆ, ನೀವು ಬರುವ ಉಪಚುನಾವಣೆಯಲ್ಲಿ ದಾವಣಗೆರೆ ಉಪಚುನಾವಣೆ ಒಂದು ಅಲ್ಪಸಂಖ್ಯಾತರ ನಾಯಕರಿಗೆ ಕೊಟ್ಟು ಆರಿಸಿ ತಂದು ಒಂದು ಅಲ್ಪಸಂಖ್ಯಾತರದ ಏನ ಇದು ಇದೆ, ಕಡಿಮೆ ಇದೆ, ಅದು ಭರ್ಪಾಯಿ ಮಾಡ್ಬೇಕು. ಯಾಕಂದ್ರೆ ರಿಪ್ರೆಸೆಂಟೇಷನ್ ಬಹಳ ಕಡಿಮೆ ಇದೆ. MLC ಇರ್ಬೋದು, MLA ಇರ್ಬೋದು, ನೀವು ನಿಗಮ ಮಂಡಳಿಗಳು ಇರ್ಬೋದು, ಯಾವ್ದಾದ್ರು ಒಂದು ಇದು ಕಡಿಮೆ ಇದೆ ಬಹಳ ನೋಡ್ಲಿಕ್ಕೆ. ಅದೊಂದು ಸರಿಪಡಿಸಬೇಕು. ಯಾಕಂದ್ರೆ ಈಗ ನೋಡ್ಲಾಕತ್ತೀರಿ ಹ್ಯಾಂಗ ಬೇರೆ ಬೇರೆ ಜನರು ಮುಸ್ಲಿಂ ವೋಟ್ ಬ್ಯಾಂಕ್ ಸಲುವಾಗಿ ಹ್ಯಾಂಗ ಬೇರೆ ಬೇರೆ ಪಕ್ಷ ಬರ್ತಾರ. ಅಂತ ಸ್ಥಿತಿ ಒಳಗ ನಮ್ಮ ವೋಟ್ ಬ್ಯಾಂಕ್ ಏನಿದೆ, ನಮ್ಮ ಅಲ್ಪಸಂಖ್ಯಾತರ ಬೆನ್ನೆಲುಬಾಗಿ ಕಾಂಗ್ರೆಸ್ ಇರ್ತಾರ.
ಯಾವ್ದು ಅನ್ಕಂಡೀಷನಲಿ ಯಾವ್ದು ಕಂಡೀಷನ್ ಇರದೆ ಇವತ್ತ ಒಂದ್ ಯಾವ್ದಾದ್ರು ಸಮಾಜ ಕಾಂಗ್ರೆಸ್ ಇದು ಮಾಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇದ್ರೆ ಅದು ಒಂದು ಮುಸ್ಲಿಂ ಸಮಾಜ, ಅಲ್ಪಸಂಖ್ಯಾತ ಸಮಾಜ. ಇದು ಒಂದು ಗಮನಕ್ಕೆ ಇಟ್ಕೊಂಡು ಅಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಗೆ ಇರಿಸಿ ತಮ್ಮ ಇದು ಏನಪ್ಪಾ ನ್ಯಾಯವನ್ನು ಮೆರಿಬೇಕಂತ ಹೇಳಿ ಕೇಳ್ಕೊಂಡು ನನ್ನ ಮಾತು. ಎಲ್ಲ ಮಿತ್ರರಿಗೆ ಮೊಟ್ಟ ಮೊದಲಾಗಿ ರಂಜಾನ್ ಹಾಗೂ ಯುಗಾದಿಯ ಶುಭಗಳು ಹೇಳ್ತಾ, ನಮ್ಮೆಲ್ಲರಿಗೂ ಗೊತ್ತಿದಂತೆ 2 ಮತಕ್ಷೇತ್ರದಲ್ಲಿ ಎಲೆಕ್ಷನ್ ಇರುವುದರಿಂದ ಬಾಗಲಕೋಟೆಯಲ್ಲಿ ನಮ್ಮ ಮೇಟಿ ಸಾಹೇಬ್ರ ಮಗ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಮಲ್ಲಿಕಾರ್ಜುನ ಅವರಿಗೆ ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಅಲ್ಲಿ ಅವ್ರು ಸತತ ಬಹಳಷ್ಟು ದುಡಿದ ಕಿಸಿ ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಮಗ ಕೊಟ್ಟಂದ್ರೆ ಅವರು ಆರಿಸಿ ಬರ್ತಾರೆ. ಅದು ಒಂದು ಚಲೋ ಕೆಲಸ ಆಗಿದೆ. ಅದು ಅಲ್ಲದೆ ಇನ್ನು ದಾವಣಗೆರೆಯಲ್ಲಿ ಇನ್ನು ನಮ್ಮ ಹಿರಿಯರು ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆದ ನಂತರ ಆ ಬೈ ಎಲೆಕ್ಷನ್ ಇರುವುದರಿಂದ ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಅಂದ್ರೆ ಮುಸಲ್ಮಾನರು ಕಾಂಗ್ರೆಸ್ಗೆ ಬೆನ್ನ ನಿಂತು 82% ವೋಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ. ಆದ್ದರಿಂದ ಆ ಕ್ಷೇತ್ರದಲ್ಲಿ ಸುಮಾರು 82ರಿಂದ 85 ಸಾವಿರ ಮುಸ್ಲಿಂ ಮತಬಾಂಧವರು ಇರುವುದರಿಂದ ಅಲ್ಲಿ ಒಂದು ಮುಸಲ್ಮಾನ್ ಕ್ಯಾಂಡಿಡೇಟ್ ಬರಲಿಕ್ಕೆ ಸಾಧ್ಯತೆ ಅದ. ನಮ್ಮ ಹಿರಿಯರಾದಂಥ ಜಬ್ಬಾರ್ ಖಾನ್ ಹುನ್ನಳ್ಳಿ ಅವರು MLC ಆಗಿ ಕೆಲಸ ಮಾಡಿದ್ದಾರೆ, ಪಕ್ಷದಲ್ಲಿ ಸತತ ದುಡಿದಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ರೆ ಅಲ್ಲಿ ಆಸ್ ಬರಲಿಕ್ಕೆ ಸಾಧ್ಯತೆ ಅದ. ಮತ್ತು KPCC ಅಧ್ಯಕ್ಷರು ಮತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ, MB ಪಾಟೀಲ್ ಸಾಹೇಬರಿಗೆ, ಸಿದ್ದರಾಮಯ್ಯಜಿ ಅವರಿಗೆ ನಾವೆಲ್ಲರಿಗೆ ವಿನಂತಿ ಮಾಡುವುದೇನಪ್ಪ ಅಂದ್ರೆ, ಯಾವ ರೀತಿ ಮೈನಾರಿಟಿ ಮಂದಿ ನಿಮ್ಗೆ ಬೆನ್ನ ಹತ್ತಿದ್ದಾರೆ ಅದೇ ರೀತಿ ತಾವು ನಮ್ಮ ಜನಾಂಗಕ್ಕೆ ಟಿಕೆಟ್ ಕೊಟ್ಟು ಅವ್ರು ಆರಿಸಿ ತರಲಿಕ್ಕೆ ಒಂದು ಸತತ ಪ್ರಯತ್ನ ಮಾಡಬೇಕು. ಯಾಕಂದ್ರ ನಾವೆಲ್ಲರೂ ಕಾಂಗ್ರೆಸ್ ಸಲುವಾಗಿ ಸತತ ದುಡಿದು ಸಹಿತ ನಾವು ನೋಡ್ತೀವಿ, ಬಿಜಾಪುರ್ನಾಗೂ 8 ಮತಕ್ಷೇತ್ರ ಅದಾವ. ಎಲ್ಲಾ ಸಮಾಜ ವರ್ಗಕ್ಕೆ ನಾವು ವೋಟ್ ಹಾಕ್ತಿವಿ. ಆದ್ರೆ ಒಂದ್ ಮೈನಾರಿಟಿಗೆ ವೋಟ್ ಹಾಕಿ ತಗೊಂಡ್ ಬರ್ಲಾಕ ಎಷ್ಟು ಕಷ್ಟ ಆಗ್ತೈತೆ ಅನ್ನೋದು ತಮ್ಗೆ ಗೊತ್ತಿದೆ. ಆದ್ರೂ ದಾವಣಗೆರೆಯಲ್ಲೂ ಕೂಡ ಅದೇ ರೀತಿ ಇರುವುದರಿಂದ ಒಂದು ಮೈನಾರಿಟಿ ಜನಾಂಗಕ್ಕೆ ನಾವು ಟಿಕೆಟ್ ಕೊಟ್ಟಂದ್ರ ಪಕ್ಷದ ಮೇಲೆ ಏನು ವಿಶ್ವಾಸ ಅದ ಆ ವಿಶ್ವಾಸ ಮತ್ತೆ ಹೆಚ್ಚು ಬೆಳಿತಿರ್ಲಿಕ್ಕೆ ಸಾಧ್ಯತೆ ಅದ. ನಾವು ದಯಮಾಡಿ ಎಲ್ಲ KPCC ಮುಖಂಡರಲ್ಲಿ ಮತ್ತು AICC ಮುಖಂಡರಲ್ಲಿ ನಾವು ಕಳ್ಕಳಿಯಿಂದ ವಿನಂತಿ ಮಾಡ್ಕೊತೀವಿ, ನಮ್ಮ ಮುಸ್ಲಿಂ ಜನಾಂಗಕ್ಕೆ ಅಲ್ಲಿ ಟಿಕೆಟ್ ಕೊಟ್ಟು ಒಂದು ಮುಸ್ಲಿಂ ಜನಾಂಗಕ್ಕೆ ಒಂದು ಪ್ರತಿನಿಧಿ ಹೆಚ್ಚು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಿರ ತಮ್ಮ ಮೇಲೆ ವಿಶ್ವಾಸದ. ನಾವೆಲ್ಲರೂ ದಯಮಾಡಿ ಅಲ್ಲಿ ಮೈನಾರಿಟಿ ಸಮಾಜಕ್ಕೆ ಒಂದು ಟಿಕೆಟ್ ಕೊಟ್ಟು ನಾವೆಲ್ಲರೂ ನಿಂತ ಆರಿಸಿ ತಗೊಂಡ್ ಬರ್ಬೇಕು. ಅದು ನಮ್ದು ಮತ್ತು ಪಕ್ಷದ ಎಲ್ಲ ಕರ್ತವ್ಯ ಇದೆ. ನಾವು ಕೂಡ ಅಲ್ಲಿ ಹೋಗಿ ಎಲ್ಲ ನಾವು ಬಿಜಾಪುರದಿಂದ ಮುಖಂಡರು ಹೋಗಿ ಆ ಎಲೆಕ್ಷನ್ದಾಗ ಕೆಲಸ ಮಾಡ್ಲಿಕ್ಕೆ ನಾವು ಸಿದ್ಧರಿದೀವಿ. ಆದ್ರಿಂದ ತಾವೆಲ್ಲ ದಯಮಾಡಿ ಒಂದು ಯಾವ್ದಾರೆ ಇದು ಇಟ್ಕೊಂಡು ಕಿಸಿ ಪಕ್ಷ ಸಂಬಂಧ ಸತತ ದುಡ್ದವ್ರಿಗೆ ಪರಿಗಣಿಸಿ 80% ವೋಟ್ ಹಾಕಿ ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ಬಂದಿದ್ರಿಂದ ಆ ಪಕ್ಷದ ಒಂದು ಆದ್ಯ ಕರ್ತವ್ಯ ಅದ. ಈ ಟಿಕೆಟ್ ಅನ್ನು ಅವ್ರಿಗೆ ಕೊಳ್ಳೇಬೇಕು. ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ವು, ತಮ್ಮಲ್ಲಿ ಕಳ್ಕಳಿಂದ ರಿಕ್ವೆಸ್ಟ್ ಕೂಡ ಮಾಡ್ಕೊತಾ ಇದ್ವು. ನಾವು ದಯಮಾಡಿ ಮೈನಾರಿಟಿಗೆ ಒಂದು ಟಿಕೆಟ್ ಕೊಟ್ಟು ನಮ್ಗೆಲ್ಲ ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ನಾವು ವಿನಂತಿಸ್ಬೇಕು. ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ಮುಲ್ಲಾ ಸಾಹೇಬರು ಟಪಾಲ್ ಸಾಹೇಬ್ರು ಹೇಳ್ಯಾರ, ದಾವಣಗೆರೆ ಬಾಗಲಕೋಟೆ 2 ಬಾಯ್ ಎಲೆಕ್ಷನ್ ಅದ. ಅಲ್ಲಿ ನಮ್ಮ ಮೇಟಿ ಸಾಹೇಬ್ರ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಆಗ್ತೈತೆ ಅಂತ ಹೇಳಾಕತ್ತಾರ. ಒಂದು ದಾವಣಗೆರೆಗೆ ಅಲ್ಲಿ ಮುಸ್ಲಿಂ ಸಮಾಜ ಹೆಚ್ಚದ, ಅಲ್ಲಿ ಎಲ್ಲಾ ಮುಸ್ಲಿಂ ಸಮಾಜ ಮುಖಂಡರು ಒಂದು ಮನವಿ ಮಾಡ್ರಿ ಅಂತ ಮಾಡ್ಲಿಕ್ಕೆ ನಾವು ಹೈಕಮಾಂಡ್ ಒಂದು ಮೈನಾರಿಟಿ ಅಲ್ಲಿ ಗಿಡ್ ಕೊಡ್ರಿ, ಒಂದು 80,000 ವೋಟ್ ಅದಾವ, 89,000. ಅಲ್ಲಿ ನಮ್ಮ ಶಿವಶಂಕರಪ್ಪ ಅವರು ಒಂದು ಮನವಿ ಮಾಡಿದಾರಂತೆ, ಮುಂದಿನ ಸರ್ತಿ ಮೈನಾರಿಟಿ ಅವ್ರನ್ನ ನಾವೇ ಗೆದ್ದು ಕೊಡ್ತೀವಿ ಅಂತ. ಅದರ ಸಲುವಾಗಿ ನಾವು ಎಲ್ಲಾರು ಕೂಡಿ
ಇವತ್ತು ನಿಮ್ಮ ಪ್ರೆಸ್ ಅವ್ರ ಮುಂದೆ ಮೀಡಿಯಾ ಮುಂದೆ ಎಲ್ಲಾರ ಮುಂದೆ ನಾವು ಮನವಿ ಮಾಡ್ಲಿಕ್ಕತ್ತೀವಿ. ನಾವು ಹೈಕಮಾಂಡ್ ಅವ್ರಿಗೆ ಹೇಳಿ ಒಂದು ನಮ್ಮ ಮೈನಾರಿಟಿ ಟಿಕೆಟ್ ಕೊಡ್ರಿ ಅಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ಮುಂದೆ ಏನು ಹೈಕಮಾಂಡ್ ಏನು ಡಿಸಿಷನ್ ಅಂತ ಗೊತ್ತೈತಿ, ಅದಕ್ಕೆ ನಾವು ಎಲ್ಲಾರು ಬದ್ದಾಗಿ ಕೆಲಸ ಮಾಡ್ತೀವಿ. ನಮಸ್ಕಾರ. ಜನತೆಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಮೊದಲಾಗಿ ಬರುವ ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳುತ್ತಾ, ನಮ್ಮ ಬೇಡಿಕೆ ಮಾಧ್ಯಮಗಳ ಮೂಲಕ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಆದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ದಾವಣಗೆರೆಯಲ್ಲಿ ನಡೆಯುತ್ತಿರುವ ಉಪಚುನಾವ ಬರ್ತಾ ಇದೆ. ಆ ಉಪಚುನಾವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮತ್ತು ನಮ್ಮ ರಾಜ್ಯದ MLC ರಾದ ಸನ್ಮಾನ್ಯ ಶ್ರೀ ಕೆ. ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಈ ಸಲ ಟಿಕೆಟ್ ನೀಡಬೇಕು ಅಂತ ನಮ್ಮ ಆಗ್ರಹ. ಕಾರಣ ಏನಂದ್ರೆ ದಾವಣಗೆರೆಯಲ್ಲಿ 88,000 ಮತಗಳನ್ನು ಅಲ್ಪಸಂಖ್ಯಾತರ ಇದೆ. ಆ ಕಾರಣಕ್ಕಾಗಿ ನಮ್ಮ ಬೇಡಿಕೆ ನಮ್ಮ ಸರ್ಕಾರಕ್ಕೆ ಈ ಸಲ ಕೆ. ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಇಲ್ಲಿ ಟಿಕೆಟ್ ನೀಡಬೇಕಂತೂ ನಮ್ಮ ಎಲ್ಲ ಬಿಜಾಪುರ ಮೈನಾರಿಟಿ ಮುಖಂಡರು ಮತ್ತು ನಮ್ಮ ಸಮಾಜ ಮುಖಂಡರು ಮತ್ತು ನಾವು ಹೇಳುವುದು ಏನಂದ್ರೆ ಇದು ಬರೇ ಬಿಜಾಪುರದಲ್ಲಿ ನಾವು ಮನವಿ ಮಾಡ್ತಾ ಇಲ್ಲ, ಇದೇ ಕರ್ನಾಟಕದಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ನೀಡಬೇಕಂತೂ ನಾವು ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಈ ಸಲ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ನಮ್ಮ ಸರ್ಕಾರ ನೀಡುತ್ತೇವೆ. ಅವರ ಜೀತ निश्चित ಇದೆ ಅಂತ ನಾವು ಹೇಳುತ್ತೇವೆ. अस्सलाम वालेकुम, सत श्री अकाल। पहले तो प्रेस के माध्यम के तरफ से एक मैसेज पहुंचाना है हम, क्योंकि दावणगिरी बाय इलेक्शन में जो इस बार होने जा रहा है वो इलेक्शन के अंदर हमारे पूरे माइनॉरिटी मुस्लिम समाज की एक मांग है। क्या बोले तो इस बार मुस्लिम को टिकट दिया जाए। हमारे कर्नाटक सरकार से हमें दरख्वास्त है इस बार मुस्लिम को टिकट दिया जाए, इसलिए कि कई बार आश्वासन के हिसाब से देते आए हुए हैं। इस बार उनका इंतकाल होने की वजह से इस बार मुस्लिम को टिकट मांगना जरूरी है, इसलिए कि वहाँ पे 28,000 यानी 88,000 वोट्स मुसलमान के, इसलिए हमारे अब्दुल जब्बार को इस बार टिकट देने की मांग की है। हमें हमारे समाज की तरफ से, हमारे मुस्लिम लीडरों, बड़े लीडरों की तरफ से, हमारे तरफ से सिद्धरामैया साहब को, हमारे डी.के. शिवकुमार से एक विनती है कि इस बार मुस्लिम टिकट दिया जाए। ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ರೆ ಹೈಕಮಾಂಡ್ ಏನ್ ಹೇಳ್ತಿದ್ದೆ ನಾವು ಕೇಳಬೇಕಲ್ರಿ, ಪಾರ್ಟಿ ಬಿಟ್ಟು ಹ್ಯಾಂಗ್ ಮಾಡ್ತೀವಿ? ಅವಾಗ ಏನಾಯ್ತು ನಾವು ವಿಚಾರ ಮಾಡಿ ಅದ್ರ ಬಗ್ಗೆ ಬೇರೆ ಪಕ್ಷಗಳಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇತ್ತು, ಈಗ ಕಾಂಗ್ರೆಸ್ ನಡೀತಿದೆ, ಅದನ್ನ ತಾವು ವಿರೋಧಿಸ್ತಾ ಇದ್ದೀರಿ. ವಿರೋಧ ಮಾಡ್ತಾ ಇಲ್ಲ, ನಮ್ದೊಂದು ಮನವಿ ಐತಿ. ಯಾಕಂದ್ರೆ ನಮ್ದೆಲ್ಲ ಪ್ರತಿಯೊಬ್ರು ಸಮಾಜ ಕೇಳೋರಲ್ಲ. ಈಗ ಅಹಿಂದವರು ಕೇಳತ್ತಾರ, ಅಲ್ಲಿ ದಾವಣಗೆರೆಯಲ್ಲಿ ಅಹಿಂದ ಸಮಾಜದಿಂದ ಅಲ್ಲಿ ಒತ್ತಾಯ ಐತಿ. ಅದ್ರ ಜೊತೆಗೆ ನಮ್ಮ ಅಲ್ಪಸಂಖ್ಯಾತರು ಒತ್ತಾಯ ಮಾಡತ್ತಾರ. ಅದಕ್ಕಾಗಿ ನಾವು ಪಕ್ಷದ ನಾಯಕರಿಗೆ ನಮ್ದೊಂದು ವಿನಂತಿ ಅಂದ್ರೆ, ನೀವು ಯಾವ ರೀತಿ ಶಿಗ್ಗಾಂವ್ ಒಳಗ ನಮ್ಮ ಪಠಾಣ ಕೂಡ ಕೊಡ್ಬೇಕು ಬರ್ತದಿಲ್ಲ ಬರೋದು ಬೊಮ್ಮಾಯಿರ ಮಗನ ವಿರುದ್ಧ ನೋಡಿ ಎಷ್ಟು ಅಂತರದಿಂದ ಹೆಚ್ಚು ಲೀಡ್ದಿಂದ ಬಂದ್ರು ಪಠಾಣವ್ರು. ಆ ರೀತಿ ನಮಗೂ ಒಂದು ದಾವಣಗೆರೆಗೆ ಅವಕಾಶ ಐತಿ ಬರೋದ. ತಾವೆಲ್ಲ ಮುಂದಿತ್ತು ಏನದ ನಾವು ಮತ್ತೆ ಯಾಕೆ ನಾವು ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಪದೇ ಪದೇ ವಿನಂತಿ ಮಾಡ್ತೀವಂದ್ರ, ಅವರ ಕುಟುಂಬಕ್ಕೆ ಅಲ್ಪಸಂಖ್ಯಾತರ ವಿಶೇಷವಾದಂತಹ ಅವ್ರ ರಾಜಕೀಯ ಜೀವನದಲ್ಲಿ
ಪ್ರತಿಯೊಂದಲ್ಲಿ ಆಕ್ಸಿಜನ್ ಆಗಿ ಅವ್ರ ಕೆಲಸ ನಮ್ಮ ಸಮಾಜದವ್ರು ಮಾಡ್ಯಾರ. ಅದಕ್ಕೇನದ ಒಂದು ಅವರು ನಮ್ಮ ಸಮಾಜಕ್ಕೆ ಒಂದು ಋಣ ಮುಟ್ಸುವಂತ ಒಂದು ಅವಕಾಶ ಬಂದದ ಈಗ ಮಲ್ಲಿಕಾರ್ಜುನ ಸಾಹೇಬ್ರಿಗೆ. ಯಾಕಂದ್ರೆ ಅವ್ರ ತಂದೆಯವರು ಹೇಳಿದ ಮಾತಿ ಕೂಡ ಅವರು ನಡಿಬೇಕಾಗ್ತದೆ. ಇವತ್ತ ಅವ್ರ ತೀರ್ಕೊಂಡಂದ್ರೆ ಅವ್ರ ಆತ್ಮಕ್ಕೊಂದು ಶಾಂತಿನೂ ಸಿಗ್ತದ. ಹೇಳಾಗಲೇ ಅವ್ರೇನು ಅವ್ರದೊಂದು ಇದು ಇತ್ತು, ಮುಂದಿನ ಅವಧಿಗೆ ನಾನೇ ಮುಂದೆ ನಿಂತು ಅಲ್ಪಸಂಖ್ಯಾತ ಮುಸಲ್ಮಾನ ಒಂದು ಕ್ಯಾಂಡಿಡೇಟ್ ನಾನು ನಿಂದಿಸಿ MLA ಮಾಡ್ತೀನಿ ಅಂತ ಹೇಳಿ ಅವರೇ ಹೇಳಿದ್ರು. ಅದಕ್ಕೇನದ ಇವತ್ತು ನಮ್ದೇನದ ಮಲ್ಲಿಕಾರ್ಜುನ ಸಾಹೇಬರು ಮುಂದೆ ನಿಂತೇನದ ಒಂದು ಅಲ್ಪಸಂಖ್ಯಾತರ ಒಂದು ಕ್ಯಾಂಡಿಡೇಟ್ ನಿಂದಿಸಿ ಒಂದಲ್ಲಿ ಶಾಸಕ ಮಾಡಿದ್ರ ಅದು ಎಲ್ಲರಿಗೂ ಒಂದ್ ಸ್ವಲ್ಪ ಒಳ್ಳೇದಾಗ್ತದ, ಪಕ್ಷಕ್ಕೂ ಒಳ್ಳೇದಾಗ್ತದೆ. ನಮ್ದು ನ್ಯೂನತೆ ಐತಿ. ಮತ್ತೆ ಇದ್ರಾಗ ಏನದ ಪಕ್ಷಗಳು ಯಾವ್ರೆ ಅದು ಅವ ಹೇಳ್ದ ಇವ ಹೇಳ್ದ ಸಣ್ಣ ಕಾರ್ಯಕರ್ತರ ಅಸಮಾಧಾನಾಗಿ ಹೇಳ್ತಿರ್ತಾರ ಆ ವಿಷಯಗಳು. ನಾವು 50 ಸಾವಿರ ಬಿಡಿಸ್ತೀವಿ ಅಥವಾ ಬಂಡಾಯ ಹಂಗ ಅದು ನಡೀತದ. ಇಲೆಕ್ಷನ್ ಟಿಕೆಟ್ ಕೊಡೋದ್ರ ಇಂಥವ್ ನಡೆಯುವ ಎಲ್ಲ ಪ್ರತಿಯೊಂದು ಪಕ್ಷಗಳು ಇರ್ತಾವ. ಆದ್ರೆ ನಮ್ಮ ಪಕ್ಷದ ನಾಯಕರು ನಾವೆಲ್ಲ ನಮ್ದು ನ್ಯೂನತೆ ಏನದ, ನಾವು ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾವು ಅಂತೂ ಬದ್ರಿರ್ತೇವೆ ಎಲ್ಲಾ ಕಡೆ. ಅದು ಅನಿವಾರ್ಯ. ಪ್ರತಿಯೊಂದು ವಿಷಯ ಒಳಗನ ಇದು ಅದದು. ಅದಕ್ಕೆ ನಮ್ಮ ನಾಯಕರು ಅದೇ ಹೇಳ್ಯಾರ, ಹೈಕಮಾಂಡ್ ಏನ್ ನಿರ್ಧಾರ ತಗೋತ ಬದ್ರಾಗ್ತೇವೆ. ಅದ್ರ ಜೊತೆ ನಮ್ದೊಂದು ಮನವಿ ಏನದ, ಒಂದು ಅವಕಾಶ ಐತಿ. ಇಂಥ ಅವಕಾಶದಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು MLA ಅನ್ನೋದು ಅವಕಾಶ ಮಾಡಿ ಕೊಡಿರ್ತೀವಿ. ಇಷ್ಟೇ ನಮ್ದು ವಿನಂತಿ. ಥ್ಯಾಂಕ್ ಯು. ಈಗ ಸದ್ಯ ಈಗ ಶೀಘ್ರದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಇದೆ. ಇದರಲ್ಲಿ ಮುಸ್ಲಿಮರಿಗೆ ಜಿಲ್ಲಾ ಪಂಚಾಯತ್ 44 ಸ್ಥಾನಗಳು ಈ ಕ್ಷೇತ್ರ ಇದೆ. ಇದರಲ್ಲಿ ಮುಸ್ಲಿಮರಿಗೆ ಎಷ್ಟನ್ನು ನೀವು ಪಡ್ಕೊಳಕ್ಕೆ ನೀವು ಸುಮಾರು 7. ಕನಿಷ್ಠ 5 ಕೇಳಾಕತ್ತೇವೆ. ಕನಿಷ್ಠ 5 ಈಗ ನಮ್ದು ನೋಡ್ರಿ, ಈಗ ಬೇಕೇ ಬೇಕು ಒತ್ತಾಯ ಅಂತೂ ಮಾಡೇ ಮಾಡ್ತೇವ. ಅಲ್ಲಿ ಪಕ್ಷದ ನಾಯಕರು ಎಲ್ಲ ಸೇರ್ಕೊಂಡು, ಯಾಕಂದ್ರೆ ಎಲ್ಲಾ ಸಮಾಜದ ಇದು ಅದ್ ಹೆಂಗೈತೆ ಅಂದ್ರ ಅಲ್ಲಿ ಆ ಕ್ಷೇತ್ರದೊಳಗೆ ಏನು ಕ್ಯಾಟಗರಿಗಳು ಏನ್ ಆಗ್ತಾವಲ್ಲ, ಏನು ಒಂದು ರಿಸರ್ವೇಶನ್ ಬರ್ತಾವಲ್ಲ ಈಗ ಕ್ಯಾಟಗರಿ ವೈಸ್, ಅಲ್ಲಿ ನಮ್ಗೆ ಎಲ್ಲಿ ಈಗ ನಾವು ನಿಂತ ಕೆಲವೊಂದ್ ಕಡೆ ನಾವು ಹೆಚ್ಚ ಮತಕೇತ ಜನ ಮತದಾರರು ಅಲ್ಪಸಂಖ್ಯಾತ ಇದ್ರಲ್ಲಿ ಅಲ್ಲಿ SC ಅಥವಾ ಯಾವ್ದಾರ ಏನ್ರಿ ಆಯ್ತಂದ್ರ ಆಯ್ತಂದ್ರ ಅಲ್ಲಿ ನಮ್ಗೆ ನಿಲ್ಲಕ್ ಅವಕಾಶ ಇರೋದಿಲ್ಲ. ಅವಾಗ ಏನು ಮಾಡಕ್ ಬರೋಲ್ಲ. ಅದಕ್ಕೆ ಎಲ್ಲಿ ಹೆಚ್ಚಿನ ಆರಿಸ್ಕೊಳ್ಳುವಂಥದ್ದು ಸಾಧ್ಯತೆ ಇದೆ ಅಲ್ಲಿ ಏನದ ನಾವು ಕೇಳ್ತೇವೆ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।